ನಮಸ್ಕಾರ ಗುರುವೇ ಎಲ್ರಿಗೂ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ರಾಣಿ ಅಂತ ಹೇಳಿ ಬೀದರ್ನಲ್ಲಿ ವಾಸವಾಗಿರೋದಾಗಿ ತಿಳಿದು ಬಂದಿದೆ. ಆಸ್ತಿ ಬಂದ್ಬಿಟ್ಟು ಇನ್ನೂ ಪಾಲಾಗಿಲ್ಲ, ಅದಕ್ಕೆ ಅಂತಲೇ ತವರು ಮನೆಯಲ್ಲಿ ಗೂಟ ಹೊಡ್ಕೊಂಡು ಇರೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಆಸ್ತಿ ಒಂದು ವಿಚಾರವಾಗಿ ಅವರ ಒಂದು ಮನೆಯಲ್ಲೇ ಗೂಟ ಹೊಡ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಆಸೆ ಬಂದು ಇಟ್ಕೋಬೇಕು ಅಂತ ಇದ್ದೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಎಲ್ಲಿಯವರೆಗೆ ಅಂದರೆ ಗೊತ್ತಿಲ್ಲ, ಅಂದರೆ ಎಲ್ಲಿವರೆಗೂ ಚೂಲು ತೀರಲ್ವೋ ಅಲ್ಲಿವರೆಗೂ ಕೂಡ ಇವರು ಇಟ್ಕೋತಾರೆ. ಚೆನ್ನಾಗಿ ದೆಂಗಾಡೋರ್ಬೇಕಷ್ಟೇ, ಅಂದರೆ ಒಂದು ಒಳ್ಳೆ ತೃಪ್ತಿ ಆಗೋ ಗಂಟ ಇವರು ಇಟ್ಕೋತಾರೆ. ಓಕೆನಾ. ಇನ್ನು ಕತೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಇವರ ಒಂದು ಜೀವನದ ಕತೆ ಬಗ್ಗೆ ನೋಡೋದೇ ಆದರೆ, ಮೊದಲನೇದು, ಗಂಡ ರೋಡಲ್ಲಿ ಪೇಪರ್ ಆಯ್ತಿದ್ದ, ಒಳ್ಳೆ ಮನಸ್ಸಿದೆ ಆತನಿಗೆ ಅಂತ ಹೇಳ್ಬಿಟ್ಟು ಮದುವೆ ಆದೆ. ಇದು ಸ್ನೇಹಿತರೆ ನಡೆದಿರ್ತಕ್ಕಂಥದ್ದು 5 ವರ್ಷದ ಕೆಳಗಿನ ಒಂದು ಘಟನೆ ಬಗ್ಗೆ ಹೇಳಿರ್ತಕ್ಕಂಥದ್ದು. ಆದರೆ 2 ದಿನಕ್ಕೆ ನೇರವಾಗಿ ತೂತು ಕೆಂಪಾಗಿ ಬಾತುಕೊಳ್ಳುವ ಹಾಗೆ ಮಾಡಿದ್ದ ಅಂತ ಹೇಳಿದ್ದಾರೆ. ಅಂದರೆ ಅಷ್ಟು ಇಷ್ಟ ಆಗಿತ್ತಂತೆ ಇವರು ಅಂತಂದರೆ, ಇಷ್ಟಪಟ್ಟಿದ್ರು ಒಬ್ರಿಗೊಬ್ರು. ಅದೇ ಒಂದು ಕಾರಣಕ್ಕೋಸ್ಕರ ಅನುಕಂಪ ಇದೆ, ಬಿಟ್ಟರೆ ಪ್ರೀತಿ ಗೀತಿ ಎಲ್ಲ ಇಲ್ಲ ಈಗ ಅಂತ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ ಪ್ರೀತಿನೇ ಅಷ್ಟು ಎಲ್ಲದಕ್ಕೂ ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಇನ್ನು ಹೇಗೆ ಮಾಡಬೇಕು ಇವರಿಗೆ ಅಂತಕ್ಕಂಥದ್ದು ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಕಿರಿಚುವ ಹಾಗೆ ಮಾಡಿಸ್ಕೊಳ್ಬೇಕು ಅಂತ ಆಸೆ ಇದೆ. ಅಂದರೆ 3 ಅಥವಾ 4 ಗಂಟೆವರೆಗೂ ಇವರು ಅಲ್ಲಾಡಬಾರ್ದು, ಆ ರೀತಿಯಾಗಿ ಕಿರಿಚಿಕೊಳ್ಬೇಕು ಅಂತ ಒಂದು ಆಸೆ ಆಗಿದೆ. ಆಗಲ್ಲ, ಒಳಗೆ ಹೋಗ್ತಿಲ್ಲ ಅಂದರೆ ಮೆಲ್ಲನೆ ಮುಂದಕ್ಕೆ ಉಜ್ಜಿಬಿಟ್ಟು ನಂತರ ಶುರು ಹಚ್ಕೋಬೋದು, ಏನು ತೊಂದರೆ ಏನಿಲ್ಲ, ನಿಧಾನವಾಗಿ ಆದ್ರೂ ನಡೀತದೆ ಅಂತ ಹೇಳಿದ್ದಾರೆ. ಇನ್ನು ಕಿರಿಚಿದ್ರೆ ಮಾತ್ರ ಕಾಗೆ ಥರ ಕಾವು ಅಂತೀನಿ, ಜೋರಾಗಿ ಹುಷಾರಾಗಿ ಮಾಡಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಕಾವು ಅಂತ ಕಾಗೆ ಥರ ಸೌಂಡ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ, ಆ ಒಂದು ತೃಪ್ತಿ ಅಲ್ಲಿ ತೇಲಾಡಬೇಕಾದ್ರೆ. ಇನ್ನು ಕ್ಲರ್ಕ್ ಪೋಸ್ಟ್ ಖಾಲಿ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ ಟೈಪಿಂಗ್ ಬೇಸಿಕ್ ಒಂದು ಟೈಪಿಂಗು ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗ್ತದೆ. ಏಜ್ ಲಿಮಿಟ್ ಬಂದ್ಬಿಟ್ಟು ಕ್ಲರ್ಕ್ ಪೋಸ್ಟ್ ಇದು ಏಜ್ ಲಿಮಿಟ್ ಬಂದ್ಬಿಟ್ಟು 18ಇಂದ 35 ಇಯರ್ಸ್ವರೆಗೂ ಇರುತ್ತೆ. ಮತ್ತು ಲ್ಯಾಂಗ್ವೇಜ್ ಸ್ಕಿಲ್ಸು ಕನ್ನಡ, ರೀಡಿಂಗು ಮತ್ತು ರೈಟಿಂಗ್ ಬರೆಯೋದಕ್ಕೆ ಬಂದರೆ ಸಾಕು, ಒಂದು ಜಾಬ್ ಪಕ್ಕ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಜಾಬ್ ಬಗ್ಗೆಯಲ್ಲಿ ಏನಪ್ಪ ವರ್ಕು ಅಂತ ಹೇಳಿದ್ದಾರೆ ನೋಡ್ಬೋದು. ಫೈಲ್ ಮೇಂಟೆನೆನ್ಸ್ ಆ್ಯಂಡ್ ಡಾಕ್ಯುಮೆಂಟೇಷನ್, ಹ್ಯಾಂಡ್ಲಿಂಗ್ ಆಫೀಸ್ ಕರೆಸ್ಪಾಂಡೆನ್ಸ್, ಡೇಟಾ ಎಂಟ್ರಿ ಆ್ಯಂಡ್ ಟೈಪಿಂಗ್ ವರ್ಕ್, ಸಪೋರ್ಟಿಂಗ್ ಆಫೀಸರ್ಸ್ ಇನ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್, ಹ್ಯಾಂಡ್ಲಿಂಗ್ ಅಟೆಂಡೆನ್ಸ್, ರಿಜಿಸ್ಟರ್ಸ್, ರೆಕಾರ್ಡ್ಸ್ ಆ್ಯಂಡ್ ರಿಪೋರ್ಟ್ಸ್, ಕೋಆರ್ಡಿನೇಷನ್ ಬಿಟ್ವೀನ್ ಫೀಲ್ಡ್ ಆ್ಯಂಡ್ HQ ಸ್ಟಾಫ್ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ ಒಂದು ಡೇಟಾ ಎಂಟ್ರಿ ಮತ್ತು ಟೈಪಿಂಗ್ ವರ್ಕ್ ಆಗಿರ್ಬೋದು, ಅಥವಾ ಒಂದು ಹ್ಯಾಂಡ್ಲಿಂಗ್ ಅಟೆಂಡೆನ್ಸ್, ರಿಜಿಸ್ಟರ್ಡ್ ರೆಕಾರ್ಡ್ಸು ಇವೆಲ್ಲ ನೋಡಬೇಕಾಗ್ತದೆ. ಇನ್ನು ಏನೇನಪ್ಪ ಬೇಕು ಈ ಒಂದು ಕೆಲಸ ಮಾಡೋದಕ್ಕೆ ಅಂತಂದರೆ, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಮತ್ತು MS ಆಫೀಸು ಟೈಪಿಂಗ್ ಗೊತ್ತಿರಬೇಕು ಕಂಪ್ಯೂಟ್ರಲ್ಲಿ, ಮತ್ತು ಬೇಸಿಕ್ ಸ್ಕಿಲ್ಸ್ ಏನೇನು ಇರುತ್ತೋ ಸ್ನೇಹಿತರೆ ಕಂಪ್ಯೂಟ್ರಲ್ಲಿ ಎಲ್ಲವನ್ನು ಗೊತ್ತಿರಬೇಕು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು.